ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ, 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಧನಸ್ಸು ರಾಶಿ 2026 ಏಪ್ರಿಲ್ ತಿಂಗಳ ಈ 5ನೇ ತಾರೀಕಿನ ನಂತರದಲ್ಲಿರುವಂತಹ ವಾರ ಭವಿಷ್ಯದಲ್ಲಿ ನಾವು ಧನಸ್ಸು ರಾಶಿಯವರಿಗೆ ನೋಡೋದಾದ್ರೆ, ಧನಸ್ಸು ರಾಶಾಧಿಪತಿಯಾಗಿರುವಂತಹ ಗುರುಗ್ರಹ 7ನೇ ಮನೆಯಲ್ಲಿ, ಬೃಹಸ್ಪತಿ 7ನೇ ಮನೆಯಲ್ಲಿ ಇರುವಂತದ್ದು ತುಂಬಾ ವರ್ಷಗಳಿಂದ ಲೀಗಲ್ ಡಿಸ್ಪ್ಯೂಟ್ ನಡೀತಿದೆ ಸರ್, ನನಗೂ ಮತ್ತೆ ನಮ್ಮ ಲೈಫ್ ಪಾರ್ಟ್ನರ್ಗೂ ಅಂತ ಇರ್ತಾರೆ. ಇಂಥವರು ಮತ್ತೆ ಒಂದಾಗುವುದು, ಕಾಂಪ್ರಮೈಸ್ ಆಗುವುದು. 5 ವರ್ಷ 10 ವರ್ಷ ನಂತರ ಕೂಡ ಕಾಂಪ್ರಮೈಸ್ ಗಳನ್ನ ಆಗಿದ್ದಾರೆ. ಈ ಸಾಧ್ಯತೆ ಇರುತ್ತೆ. ಪ್ರೇಮ ವಿವಾಹದ ಸಾಧ್ಯತೆ ಇರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುತಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ದೈವದ ಕೆಲಸವನ್ನ ಮಾಡುವವರು, ದೇವರಿಗೆ ಸಂಬಂಧಪಟ್ಟಂತ ಕೆಲಸಗಳು ಮಾಡೋರು, ದೇವರಿಗೆ ಸಂಬಂಧಪಟ್ಟ ಈಗ ಹೂಗಳನ್ನ ಮಾರೋರಾಗಿರ್ಬೋದು, ಈ ಭಕ್ತಿಗೆ ಪ್ರಧಾನವಾಗಿರುವಂತಹ ವಸ್ತುಗಳನ್ನ ಮಾರೋ ಎಲ್ಲರೂ ಕೂಡ ಅಭಿವೃದ್ಧಿಯನ್ನ ಪಡೀತಾರೆ. ಇನ್ನು ಸಪ್ತಮ ಬಂದು ಒಳ್ಳೆಯ ಆರೋಗ್ಯವನ್ನ ಕೊಡ್ತಾನೆ ಗುರುಗ್ರಹ. ದಯಪಾಲಿಸುವಂತಹ ಸಾಧ್ಯತೆ, ಒಳ್ಳೆಯ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರು ಸರಿಯಾಗುವಂತಹ ಸಾಧ್ಯತೆಗಳು ಈ ಒಂದು ಧನಸ್ಸು ರಾಶಿ ಇದೆ. ಚತುರ್ಥದಲ್ಲಿರುವಂತಹ ಶನಿಗ್ರಹ, ಕುಜಗ್ರಹ, ಸೂರ್ಯನಿಂದ ಒಳ್ಳೆಯ ಪ್ರಾಪರ್ಟಿ ಖರೀದಿಯಾಗುತ್ತೆ. ಸೂರ್ಯನಿರೋದ್ರಿಂದ ಗೌರ್ಮೆಂಟ್ ಇಂದ ಯಾವ್ದೋ ಒಂದು ಪ್ರಾಪರ್ಟಿ ಹರಾಜಾಗಿರುತ್ತೆ. ಆ ಹರಾಜಾಗಿರುವಂತಹ ಪ್ರಾಪರ್ಟಿನ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಮತ್ತೆ ಪ್ರಾಪರ್ಟಿ ತಗೊಳ್ಳೋದು ಅಂತಂದ್ರೆ ಸಾಲದಲ್ಲೇ ಇರುತ್ತೆ, ಅದು ತೀರ್ಸಿರಲ್ಲ. ಈ ಟೈಮಲ್ಲಿ ನೀವು ಸಾಲವನ್ನ ಕ್ಲೋಸ್ ಮಾಡ್ತೀರ. ಈ ಒಂದು ಪಾಸಿಬಿಲಿಟೀಸು ಈ ಒಂದು ಧನುಸು ರಾಶಿಯಲ್ಲಿ ಹುಟ್ಟದಂತವ್ರಿಗೆ ಇದೆ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಹಳೆಯ ಪ್ರಾಪರ್ಟಿಗಳನ್ನ, ಮನೆ ಆಗಿರ್ಬೋದು ಅಥವಾ ಎಸ್ಟೇಟ್ ಗಳನ್ನ ನೀವು ಪರ್ಚೇಸ್ ಮಾಡುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ ಈ ಧನುಸು ರಾಶಿ ಹುಟ್ಟದಂತವರಿಗೆ. ನವಮ ಭಾವ 3ನೇ ಮನೆ ನೋಡ್ತಿದ್ರೆ ಅಣ್ಣ ತಮ್ಮಂದಿರ ಮಧ್ಯೆ ಕಿರಿಕಿರಿ ಉಂಟಾಗತ್ತೆ. ಅಣ್ಣ ತಮ್ಮಂದಿರ ಮಧ್ಯೆ, ಹಾಗೇನೆ ನಿಮ್ಮ ಲೈಫ್ ಪಾರ್ಟ್ನರ್ ಸಂಬಂಧಪಟ್ಟಂತರ ಸಿಬ್ಲಿಂಗ್ಸ್ ಏನಿರ್ತಾರೆ ಅವರ ಒಂದು ರಕ್ತ ಸಂಬಂಧದ ಜೊತೆ ನಿಮ್ಗೆ ಕಿರಿಕಿರಿಗಳು ಉಂಟಾಗಬಹುದು. ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತೆ 11ನೇ ಮನೆ ಮತ್ತೆ 4ನೇ ಮನೆ 3 ಇವೆಲ್ಲ ಗಮನಿಸಿದೀವಿ. ಪಂಚಮ ಕೂಡ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನನಗೆ ಏನ್ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಕೊರತೆ, ಹಾಗೇನೆ ಸಂತಾನ ಪ್ರಾಪ್ತಿಗೆ ಅನಾನುಕೂಲ ಆಗಬಹುದು. ಸಂತಾನದ ಅನಾನುಕೂಲ ಕಡೆ ನಾವು ಹೇಗೆ ಅರ್ಥೈಸ್ಕೋಬೇಕಂದ್ರೆ, ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿ ಸಿಗದೆ ಇರುವಂತದ್ದು, ಅದರಿಂದ ನಿಮಗೆ ನೋವಾಗುವಂತ ಸಾಧ್ಯತೆ ಇರುತ್ತೆ. ಸೊ ಬಿಸ್ನೆಸ್ ಮಾಡ್ತಿರೋರಿಗೆ ಒಂದು ತಕ್ಕ ಮಟ್ಟಿಗಿನ ಲಾಭ ಇದೆ. ಸೊ ಇಷ್ಟು ದಿನ ಇಷ್ಟು ಪ್ರೋಗ್ರೆಸ್ ಇರ್ಲಿಲ್ಲ ಸರ್, ಈಗ ಕಾಣ್ತಿದೆ ಅಂತ ಹೇಳ್ತಾರೆ. ಅಂತವ್ರಿಗೆ ಈ ಧನಸು ರಾಶಿ ಹುಟ್ಟದವ್ರಿಗೆ ಈ ಒಂದು ಅನುಕೂಲಗಳು ಇದೆ.